ಎಲ್ಲ ಕೆಲಸಗಳು ಆಗ್ತಾಯಿದೆ, ಯಾವ ಕೆಲಸ ಆಗ್ತಲ್ಲ ಅಂತಲ್ಲ. ಡೈಲಿ ಮಾಹಿತಿ ನಾನು DC ಮುಖಾಂತರ ಡೈಲಿ ಮಾಹಿತಿ ತೊಗೊತೀನಿ. ಎಲ್ಲ ಕೆಲಸಗಳನ್ನ ಆಗ್ತಾಯಿದೆ. ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾಯಿದ್ದಾರೆ. ಹಂಗೇನಾಗಿದ್ದರೆ ನಾಗೇಂದ್ರ ನನಗೆ ಹೇಳ್ತಾರೆ, ಇಂಥದ್ದು ಕೆಲಸ ಇದೆ, ಅಂಥದ್ದು ಕೆಲಸ ಇದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕಂತ ಅವ್ರು ಸಲಹೆ ಸೂಚನೆ ಕೊಡ್ತಾರೆ. ಆ ಸಲಹೆ ಸೂಚನೆ ಮೇಲೆ ಮಾಡ್ತಾರೆ. 2 ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾರು ಇಲ್ಲೂ 2 ದಿನ ಇರ್ತೀನಿ. ನಾಳೆನೂ ಇರ್ತಾ ಇದ್ದೀನಿ ಬಳ್ಳಾರಿಯಲ್ಲಿ. ನಾಳೆನೂ ಇದ್ದೀನಿ. ನಾ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ. ನಾಳೆನೂ ಇದ್ದೀನಿ. ಹೋಗ್ತಾ ಇದ್ದೀವಿ. ಈಗ ಡಿಸೆಂಬರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ನಾನು ನಾಗೇಂದ್ರ ಅವರು, ಕಂಪ್ಲಿ ಗಣೇಶ್ ಅವರು, ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ. ಯೂನಿವರ್ಸಿಟಿ ಅವರು ಬರ್ತಾವ್ರೆ. ಒಂದು 4 ಪ್ಲೇಸ್ ನೋಡಿದ್ದಾರೆ. ಆ 4 ಪ್ಲೇಸಲ್ಲಿ ಯಾವ್ದು ನೋಡಿಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ. ಸೂಕ್ತ ಯಾವುದಂತ, ಒಳ್ಳೇದು ಯಾವುದಂತ. ಡಿಸೆಂಬರಲ್ಲಿ 2 ಟೈಮ್ ಇದೆ. ಡಿಸೆಂಬರಲ್ಲಿ ಮಾಡಬೇಕಂತ ಇದ್ದೀವಿ. ಅದಕ್ಕೆ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ. ಈಗ ನಾನು ನಾಗೇಂದ್ರ, ಗಣೇಶ್ ಅವರು, ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವುದನ್ನ 4 ಒಂದು ಯಾವುದನ್ನ ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತು ತೀರ್ಮಾನ ಯಾವುದು ಮಾಡ್ತಾ ಇದ್ದೀವಿ. ಈಗ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬಂದು ಜಾಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ದೀವಿ. ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ಕಮಿಟಿ ಮಾಡ್ತೀವಿ. ಈಗ ಮಾಡ್ತೀವಿ. ಅಧ್ಯಕ್ಷರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತಲ್ಲ, ಅದರಿಂದ ಇಲ್ಲ, ಅದು ಗೊಂದಲ ಆಗಿದೆ. ಅಧ್ಯಕ್ಷರ ಮೇಲೆ ಸರ್ಕಾರ ವತಿಯಿಂದ ಅದೇ ಆ ಗೊಂದಲ ಇದೆ. ಹಂಗಾಗಿ ಇಲ್ಲ ಕರೆಕ್ಟೇ. ಈ ಸ್ವಲ್ಪ ಅಧ್ಯಕ್ಷರದ್ದು ಸಮಸ್ಯೆ, ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ. ಸರ್ಕಾರದಿಂದ ಏನೋ ನೋಟಿಸ್ ಕೊಟ್ಟಿದ್ದಾರೆ, ಏನೋ ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ. ಆ ಕಾರಣಕ್ಕೆ ಇದಾಗಿದೆ. ಈ ಒಂದು ಬರೋ ವಾರದಲ್ಲಿ ತೀರ್ಮಾನ ಆಗ್ತದೆ. ಮಾಡ್ತೀವಿ. ಆಮೇಲೆ ಭಾಳ ಅದ್ಭುತವಾದಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲೇ ನೀವು ನೋಡ್ತೀರಿ. ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಆಗಿರಲಿಲ್ಲ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು. ಎಲ್ಲಕ್ಕಿಂತ ಒಳ್ಳೆ ಇದು ಮಾಡೋಕ್ಕೆ ಸ್ಪೆಷಲ್ ಆಗಿ ಮಾಡ್ತೀವಿ. ನಾನು ನೋಡ್ತೀನಿ CM ಆಯಿತು. ನಾನು ಇಲ್ಲಿದ್ದೆ, ನಾನು ವಿಜಯನಗರಲ್ಲಿದ್ದೆ. 3 ದಿನ ವಿಜಯನಗರಲ್ಲಿದ್ದೆ. ಈಗ 2 ದಿನ ಬಳ್ಳಾರಿಯಲ್ಲಿರ್ತೀನಿ. ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ. CM ಹೋದರೆ CM ಜೊತೆ ಹೋಗ್ತೀನಿ. ನಾನು ಹೋಗ್ತೀನಿ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು. ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತೊಗೊಳ್ಬೇಕಾಗಿರೋದು. ನಾಗೇಂದ್ರ ಸರ್ ವಿಚಾರದಲ್ಲಿ ಯಾವಾಗ ಬೇಕಾದಾಗ್ಬೋದು. ಅದು ರೀಶಫಲ್ ಇನ್ನೂ ಇದೆ ನವಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು. ಸಚಿವರು ಆಗ್ತಂದ್ರೆ ನಾನು ಭರವಸೆ ಏನು ಇಲ್ಲ. ಮುಂಚೆನೇ CM ಹೇಳಿದ್ದಾರೆ, ನವಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತೊಗೊಬೇಕು? ನಾವು ಹೇಳ್ಕೊಳ್ಬೋದು. ಇಲ್ಲ, ಈಗ CM ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆದರು. ನಾನು ಮುಂಚೆನೇ ಹೇಳಿದ್ದೀನಿ, ಈ CM ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ. ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ. ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ನಾಗೇಂದ್ರ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋಣ. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು. ಯಾವಾಗ ಹೇಳಿದರೆ ಅದು ಹಳೆ ಕತೆ. ಮೊನ್ನೆ ಯಾವ್ದು ಹೇಳಿಲ್ಲ, ಅದು ಇಲ್ಲ, ಮೊನ್ನೆ ಹೇಳಿಲ್ಲ. ಈಗ ಹೋಗಿ ಕೇಳಿ. ನವಂಬರ್ 5 ಡಿಸೆಂಬರ್ 5 ಎಲ್ಲ ಆಯ್ತು. ಈಗ ಸರ್ ನಮ್ಮ ಸಾಹಿತ್ಯ ಸಮ್ಮೇಳನ ಅದೇ ಹೇಳ್ತಲ್ಲ ಸರ್. ಈಗ SIT ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಬೇಗನೆ ಶೀಘ್ರನೇ ನಾನು ಹೇಳ್ತಲ್ಲ, ರೀಶಫಲ್ ಅಂತೆಲ್ಲ ನಾನು ಭಾವಿಸ್ತಾ ಇರೋದು. ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೇ ಬಿ ಒಂದು 10 ದಿನ ಆಗ್ಬೋದು. 10ನೇ ತಾರೀಕು, ನೆಕ್ಸ್ಟ್ ಮಂತ್ 10ನೇ ತಾರೀಕು ಒಳಗಡೆ ಸಿಗ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.